ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಎಬಸ್ ಕ್ಲೌಡ್ ಕಿಚನ್. ನಾನಿವತ್ತು ಬ್ಯಾಚುಲರ್ಸಿಗೋಸ್ಕರ ಒಂದು ಡಿಶ್ ರೆಡಿ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಬ್ಯಾಚುಲರ್ಸಿಗೋಸ್ಕರ ಒಂದು ಡಿಶ್ ರೆಡಿ ಮಾಡ್ತಾ ಇದ್ದೀನಿ. ಏನು ಡಿಶ್ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ನೇಪಾಳಿ ಅವ್ರದ್ದು ಟ್ರೆಡಿಷನ್ ಡಿಶ್ಶು. ಇದಕ್ಕೆ ನೇಪಾಳಿ ಚುಂಗ್ವಾಣಿ ಅಂತಾರೆ. ಓಕೆನಾ? ಇದನ್ನು ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್, ಈಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಬ್ಯಾಚುಲರ್ಸ್ಗಳು ಇದನ್ನ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಬ್ಯಾಚುಲರ್ಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿದಾಗ ಫುಲ್ ನೋಡಿ, ರುಚಿಕರವಾಗಿರುತ್ತೆ. ಈಗ ಇದಾಗ್ತಾ ಇದ್ದೀನಿ, ಕರಿಬೇವು ಹಾಕ್ತೆ, ಈಗ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನ ಚಾಪ್ ಮಾಡೋಣ. ಈಗ ಬೇಯಿಸಿರೋ ಆಲೂಗೆಡ್ಡೆ ತಗೊಂಡಿದ್ದೀನಿ, ಬಾಯ್ಲ್ಡ್ ಪೊಟ್ಯಾಟೊ. ಇದೇನು ಬಾಯ್ಲ್ಡ್ ಪೊಟ್ಯಾಟೊ ಹೆಂಗೆ ಮಾಡೋದು ಅಂತ ಗೊತ್ತಲ್ಲ, ಬಾಯ್ಲ್ ಮಾಡೋದು ಹೇಗೆ ಅಂತ. ಈಗ ಅದನ್ನು ಚಾಪ್ ಮಾಡ್ತಾ ಇದ್ದೀನಿ. ಈಗ ಎರಡು ಚಾಪ್ ಮಾಡಾಗಿದೆ, ಇದನ್ನು ಸೈಡಲ್ಲಿಡಿ. ಒಂದು ಬೌಲ್ ತಗೊಂಡಿದ್ದೀನಿ. ಈಗ ಬೌಲಿಗೆ ಒಂದು ಪ್ಯಾಕೆಟ್ ಮೊಸರು ಹಾಕಿ, ಒಂದು ಸ್ಪೂನ್ ಖಾರದ ಪುಡಿ ಹಾಕಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕಿ. ಒಂದು ಸ್ಪೂನ್ ಗರಂ ಮಸಾಲ ಹಾಕಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ, ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ. ಈಗ ಇದಕ್ಕೆ ಚಾಪ್ ಮಾಡಿರೋ ಈರುಳ್ಳಿ ಹಾಕಿ, ಮತ್ತು ಆಲೂಗೆಡ್ಡೆ ಹಾಕಿ, ಬಾಯ್ಲ್ಡ್ ಪೊಟ್ಯಾಟೊ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಾಯ್ತಾ? ಅವಾಗಲೇ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ರಲ್ಲ, ಆ ಒಗ್ಗರಣೆ ಹಾಕಿ ಇದಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅದನ್ನು ತೋರಿಸೋದು ಮರ್ತುಬಿಡಿ. ಇಷ್ಟೇ ಫ್ರೆಂಡ್ಸ್, ಈಗ ನೇಪಾಳಿ ಚುಂಗ್ವಾಣಿ ರೆಡಿಯಾಗಿದೆ. ಇದನ್ನು ಸವಿಯೋಣ. ಇದನ್ನು ಚಪಾತಿ ಜೊತೆಯಾರು ಸವಿಬೋದು, ರೈಸ್ ಜೊತೆಯಾರು ಸವಿಬೋದು. ಫ್ರೆಂಡ್ಸ್, ನಾನು ವೈಟ್ ರೈಸ್ ಜೊತೆ ತಿಂತಾ ಇದ್ದೀನಿ. ಫ್ರೆಂಡ್ಸ್, ಈಗ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಫ್ರೆಂಡ್ಸ್, ಟೇಸ್ಟು ಸೂಪರಾಗಿ ಬಂದಿದೆ. ಚಪಾತಿ ಜೊತೆ ಯಾರು ತಿನ್ಬೋದು, ವೈಟ್ ರೈಸ್ ಜೊತೆ ಯಾರು ತಿನ್ಬೋದು. ಬ್ರದರ್ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಬರೀ ನೋಡ್ಬಿಟ್ಟು ಸ್ಕ್ರಾಲ್ ಮಾಡಬೇಡಿ ಫ್ರೆಂಡ್ಸ್. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.